ಎಲ್ರಿಗೂ ನಮಸ್ಕಾರ. ಹಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದಂಥ ಮನೋಜ್ ಸೂರ್ಯ ಕಳಿಸಿರೋ ವಿಡಿಯೋದಿಂದ ಶಾಂತಿ ಹತ್ರ ತಗ್ಲಾಕೋತಾನೆ. ಮನೋಜ್ ಬಾರ ಇಲ್ಲಿ ಅಂತ ಶಾಂತಿ ಕರೀತಾಳೆ. ಏನಮ್ಮ ಅನ್ಕೊಂಡು ಬರ್ತಾನೆ. ನನ್ಗೀಗ ಚೆನ್ನಾಗಿ ಗೊತ್ತಾಯ್ತು ಕಣೋ. ಅವಳಾಗಂತಿರುವಾಗ ಏನಮ್ಮ ನೀನು ಗೊತ್ತಾಗಿದ್ದು ಅಂತಾನೆ ಮನೋಜ. ಏನು ಗೊತ್ತಿಲ್ಲದೆ ಇರೋ ಹಾಗೆ ಮಾತಾಡ್ತಿದ್ಯಾ? ನೀನು ರೋಹಿಣಿನ ನೋಡಬಾರ್ದು, ಅವ್ರ ಜೊತೆ ಮಾತಾಡಬಾರ್ದು ಅಂತ ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ ನಿನಗೆ. ಆದ್ರೂ ನೀನು ಅವಳ ಜೊತೆನೇ ಸುತ್ತುತ್ತಿದೀಯಾ ಹಾಗಂತ ಶಾಂತಿ ಕೇಳ್ತಿರೋವಾಗ ಏನಮ್ಮ ನಾನು ಯಾವಾಗಮ್ಮ ಆ ರೀತಿ ಎಲ್ಲ ಮಾಡೋಕೆ ಹೋಗಿದ್ದೆ ಅಂತಾನೆ ಮನೋಜ. ಹಾಗೆಲ್ಲ ಏನೂ ಇಲ್ಲಮ್ಮ ಅಂತ ಮನೋಜ್ ಹೇಳ್ತಿರೋವಾಗ ಶಾಂತಿ ಹೊಡಿತೀನಿ ನೋಡು ಅಂತ ಕೈ ಎತ್ಕೊಂಡು ಹೋಗ್ತಾಳೆ. ಸುಳ್ಳು ಹೇಳ್ತಿದೀಯೇನೋ, ನೀನು ಅವಳ ಜೊತೆ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಿರೋ ವಿಡಿಯೋನ ನಾನೇ ನೋಡಿದ್ದೀನಿ ಅಂತಾಳೆ. ಇಲ್ಲಿ ನೋಡು, ಅವಳ ಜೊತೆ ಅಲ್ಗಿಚ್ಕೊಂಡು ಮಾತಾಡ್ತಿದ್ಯಲ್ಲ ಅದೆಲ್ಲ ಇಲ್ಲೇ ಇದೆ ನೋಡು ಅಂತ ಶಾಂತಿ ಫೋನ್ ತೋರಿಸ್ತಾಳೆ ಮನೋಜ್ಗೆ. ಆ ವಿಡಿಯೋನ ನೋಡ್ತಾ ಮನೋಜ, ಅಯ್ಯೋ ಯಾರೋ ಚೆನ್ನಾಗಿ ಫೋಕಸ್ ಮಾಡಿ ತೆಗ್ದಿದ್ದಾರಲ್ಲ, ಹೀಗೇನಪ್ಪ ಮಾಡೋದು, ಹೇಗೆ ಸಂಭಾಳಿಸೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಇದನ್ನ ಯಾರಮ್ಮ ನೀನು ಕಳಿಸಿದ್ದು ಅಂತ ಕೇಳ್ತಾನೆ. ಇದನ್ನ ಯಾರಾದರೂ ಕಳಿಸಿರ್ಲಿ, ಇದರಲ್ಲಿರೋದು ನೀನೇ ತಾನೆ ಅಂತ ಶಾಂತಿ ಕೇಳ್ತಾಳೆ. ಇದನ್ನ ಯಾರು ಕಳಿಸಿದ್ದು ಮೊದಲು ಹೇಳಮ್ಮ ಅಂತ ಮನೋಜ್ ಕೇಳ್ತಿರೋವಾಗ ಅಷ್ಟರಲ್ಲಿ ಸೂರ್ಯ ಅಲ್ಲಿಗೆ ಬರ್ತಾನೆ. ನಾನೇ ಕಣೋ ಕಳಿಸಿದ್ದು ಅಂತಾನೆ. ಅಮ್ಮ ಇವನು ನಿನ್ನನ್ನು ಏಮಾರಿಸ್ತಿದ್ದಾನಮ್ಮ ಬೇಕು ಅಂತಾನೆ, ನನ್ನ ಮೇಲೆ ದ್ವೇಷ ಸಾಧಿಸ್ತಿದ್ದಾನೆ ಅಂತಾನೆ. ಆಗ ಸೂರ್ಯ ಬಂದು ಹೌದೌದು, ಇವನ ಮೇಲೆ ದ್ವೇಷ ಸಾಧಿಸೋದು, ಚಾಡಿ ಹೇಳೋದು ಇದೇ ನನ್ನ ಕೆಲಸ ನೋಡು. ಸುಮ್ಮನೆ ಡ್ರಾಮಾ ಮಾಡಬೇಡ್ವೋ, ವಿಡಿಯೋದಲ್ಲಿ ಸಿಕ್ಕಾಕೊಂಡಿದ್ದೀಯಲ್ಲ ಹಾಗಂತ ಸೂರ್ಯ ಹೇಳ್ತಿರೋವಾಗ ಅಯ್ಯೋ ಅಮ್ಮ ಇದರಲ್ಲಿರೋದು ನಾನಲ್ಲ ಅಮ್ಮ. ಮನೋಜ್ ಹಾಗಂತಿರೋವಾಗ ಏನು ನೀನಲ್ವಾ ಅಂತಾಳೆ ಶಾಂತಿ. ಇದು ಏನಮ್ಮ ಅಂತಾನೆ. ಏನೋ ಎತ್ತು ತಾಯಿನೇ ಅಂತಿದ್ಯಾ ಅಂತಾಳೆ ಶಾಂತಿ. ಅಯ್ಯೋ ಅಮ್ಮ ಅದು ಅಲ್ಲಮ್ಮ ಐ ವಿಡಿಯೋ ಅಂತಾನೆ ಮನೋಜ್. ಈ ಕಡೆ ಶ್ರುತಿ ನೋಡಿದ್ರ ಮೀನಮರಿ ಅಂತ ಹೇಳ್ತಾ ಇರ್ತಾಳೆ. ಏನೋ ಅಂತ ಬೇರೆ ಹೇಳ್ತಿದ್ಯಾ ಹಾಗಂತ ಶಾಂತಿ ಕೇಳ್ತಿರೋವಾಗ ಇದು ಕಂಪ್ಯೂಟ್ರಲ್ಲಿ ಮಾಡಿರೋ ವಿಡಿಯೋನಮ್ಮ, ಇದರಲ್ಲಿರೋದು ನಾನಲ್ಲ ಅಮ್ಮ ಅಂತ ಮನೋಜ್ ಸುಳ್ಳು ಹೇಳ್ತಿರೋವಾಗ ಸೂರ್ಯ ಬರೀ ಇದೇ ಕೆಲಸ ಆಗೋಯ್ತಲ್ವೇನೋ ನಿಂದು, ಸಿಕ್ಕಾಕೊಂಡಿದ್ದ ತಕ್ಷಣ ಕಂಪ್ಯೂಟ್ರು ಇದು ನಾನಲ್ಲ ಹಾಗೆ ಹೀಗೆ ಅಂತ ಸುಳ್ಳು ಹೇಳ್ತಿದ್ಯಲ್ಲ, ಸುಳ್ಳೆಲ್ಲ ಹೇಳ್ತಾ ತಪ್ಪಿಸ್ಕೊಳಕ್ ನೋಡ್ತಿದ್ಯಲ್ವಾ ಅಂತಿರೋವಾಗ ಅಮ್ಮ ಇದೆಲ್ಲ ಇವನ್ ಕೆಲಸನೇ ಅಮ್ಮ, ಇವನೇ ಏನೋ ಮಾಡಿದ್ದಾನೆ ಅಂತಾನೆ ಮನೋಜ್. ಅಯ್ಯೋ ಪಾಪಿ, ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳೋದು ಕಲ್ಪಿಟ್ಟಿದ್ಯೇನೋ ಸಕ್ರೆ. ಇವನೇನೆ ಆ ಪಾರ್ಲರಮ್ಮನ ಜೊತೆ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಿರೋದನ್ನ ನನ್ನ ಕಣ್ಣಾರೆ ನೋಡಿದೆ ಅಂತಾನೆ ಸೂರ್ಯ. ನಾನು ಅದನ್ನೆಲ್ಲ ನೋಡಿದೆ, ವಿಡಿಯೋನ ಹೇಗೆ ತೆಗಿಯೋಕೆ ಸಾಧ್ಯ ಅಂತಾನೆ. ಸಾರು 2 ಐಸ್ ಕ್ರೀಮ್ ತಿಂದಿದ್ದಾರೆ ಅಂತಾನೆ. ಆಗ ಶ್ರುತಿ ಅತ್ತೆ ಅದು ವಿಡಿಯೋ ಅಲ್ಲ, ಅದು ನಿಜವಾಗ್ಲೂ ಫೋನಲ್ಲಿ ತೆಗ್ದಿರೋ ವಿಡಿಯೋನೇ, ಅದು ಒರಿಜಿನಲ್ಲೇ ಅತ್ತೆ ಅಂತ ಹೇಳ್ತಿರೋವಾಗ ಹೌದು ಸಕ್ರೆ, ಬೇಕು ಅಂದರೆ ಅವ್ನ ಫೋನ್ ಇಸ್ಕೊಂಡು ನೋಡಿ, ಅದರಲ್ಲಿ ಐಸ್ ಕ್ರೀಮ್ ತಿಂದಿರೋ ಬಿಲ್ನ ಸಾರೆ ಕೊಟ್ಟಿರೋದು ಅಂತಾನೆ. ಮನೋಜ್ ಹೇಳ್ತಿದ್ದೀನಿ ನಿಜ ಒಪ್ಕೊಂಡ್ಬಿಡು. ಶಾಂತಿ ಹಾಗಂತಿರುವಾಗ ಅದು ಬಂದು ಅಮ್ಮ ಒಬ್ರು ಕ್ಲೈಂಟ್ನ ನೋಡೋಕೆ ಹೋಗಿದೆ, ಅಲ್ಲಿಗೆ ರೋಹಿಣಿನೂ ಬಂದಿದ್ಲು ಅಂತಾನೆ. ನೋಡಿದ್ರಾ ಹೇಗೆ ಜಂಪ್ ಮಾಡ್ತಿದ್ದಾನೆ ಅಂತ ಹಾಗಂತ ಸೂರ್ಯ ಹೇಳ್ತಿರುವಾಗ ಹೀರೋ ಅಂತಾನೆ ಮನೋಜ್. ಇದ್ರಲ್ಲಿ ಬೇರೆ ಅಂತ ಸುಳ್ಳು ಹೇಳಿ ತಪ್ಪಿಸ್ಕೊಳಕ್ ನೋಡ್ತಿದ್ದಾನೆ. ಸೂರ್ಯ ಹಾಗಂತಿರುವಾಗ ಸುಮ್ನಿರೋ ಹಾಗನ್ಕೊಂಡು ಮನೋಜ ಶಾಂತಿ ಹತ್ರ ಹೋಗಿ ಅಮ್ಮ ನನ್ನ ಕ್ಲೈಂಟ್ ನೋಡೋಕೆ ಹೋಗಿದೆ, ಎದುರಿಗೆ ಅವಳು ಸಿಕ್ಕಿದ್ಲು ಅಂತ ಹೇಳ್ತಾನೆ. ಕ್ಲೈಂಟ್ಸ್ ನೋಡೋಕೆ ನೀನೇನಕ್ಕೆ ಐಸ್ ಕ್ರೀಮ್ ಪಾರ್ಲರ್ ಹೋಗಿದೆ ಅಂತಾನೆ ಸೂರ್ಯ. ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ಕ್ಲೈಂಟ್ಸ್ ನೋಡಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ ಅಂತಾನೆ ಮನೋಜ್. ಇಲ್ಲಿ ನೋಡಮ್ಮ, ಕ್ಲೈಂಟ್ಸ್ನ ನೋಡೋಕೆ ಅಂತ ನಾನು ಹೋಗಿದ್ದೆ, ಅದೇ ಜಾಗಕ್ಕೆ ಅವಳು ಬಂದು ನನ್ನ ಪಕ್ಕದಲ್ಲೇ ಕೂತ್ಕೊಂಡ್ಲು, ಬೇಡ ಅಂತ ಹೇಗೆ ಹೇಳಿ, ಇನ್ನೇನು ಮಾಡೋದು ಅಂತಿರೋವಾಗ ಐಸ್ ಕ್ರೀಮ್ ತಗೊಂಡು ಅವರೇ ನಿಮ್ಮ ಕೈಲಿ ಕೊಟ್ರ ಅಂತಾಳೆ ಶ್ರುತಿ. ಹೌದು ಅಂತಿರೋವಾಗ ಹಾಗೇನೆ ಬಾಯಿಗೂ ಕೂಡ ತಿನ್ಸಿದ್ರಲ್ವಾ ಅಂತ ಕೇಳ್ತಾನೆ ಸೂರ್ಯ. ಬಾಯಿ ಮುಚ್ಕೊಂಡು ಸ್ವಲ್ಪ ಸುಮ್ಮನಿರೋ ಅಮ್ಮ, ನಾನೇನು ಅವಳನ್ನ ನೋಡಬೇಕು ಅಂತ ಹೋಗಿರ್ಲಿಲ್ಲಮ್ಮ ಅಂತಿರೋವಾಗ ಯಾಕೋ ಮತ್ತೆ ಬಂದ ತಕ್ಷಣ ಸುಳ್ಳು ಹೇಳ್ದೆ, ಅದು ನೀವು ಟೆನ್ಷನ್ ಆಗಬಾರ್ದು ಅಂತ ಹಾಗೆ ಹೇಳಕ್ ಬಂದಮ್ಮ ಅಂತಾನೆ. ನನ್ನ ಹತ್ರನೇ ಸುಳ್ಳು ಹೇಳಕ್ ಸುಳ್ಳು ಮಾಡ್ಬಿಟ್ಟಿದೀಯಲ್ಲ, ಅವಳನ್ನ ನೋಡಕ್ ಹೋಗ್ಬೇಡ್ವು ಅಂತ ಅಂದ್ರೆ ಕೇಳ್ತಾನೆ ಇಲ್ವಲ್ಲ ನೀನು, ಆ ದೇವ್ರು ನಿನ್ಗೆ ಮಾತಾಡೋಕ್ಕೆ ಕೇಳಿಸ್ಕೊಳ್ಳೋಕ್ಕೆ ಶಕ್ತಿ ಕೊಟ್ಟಿಲ್ವೇನೋ ಅಂತಿರೋವಾಗ ಅದೆಲ್ಲಮ್ಮ ಇದೆ ಅವನಿಗೆ ಅಂತ ಸೂರ್ಯ ಹೇಳ್ತಾನೆ. ಸ್ವಲ್ಪ ಸುಮ್ಮನಿರೋ ಅಂತ ಮನೋಜ್ ಹೇಳ್ತಿರೋವಾಗ ಮನೋಜ ಆ ಪಾರ್ಲರ್ ನೋಡ ನೀನು ಅವಾಗ ಹೋಗಿ ನೋಡ್ತಿದ್ಯಾ ಅಂತ ಕೇಳ್ತಾಳೆ. ಇಲ್ಲಮ್ಮ ಅದೆಲ್ಲ ಇಲ್ಲ ಅಂತ ಮನೋಜ್ ಹೇಳ್ತಿರೋವಾಗ ಸಕ್ರೆ ಅವನು ಸುಳ್ಳು ಹೇಳ್ತಿದ್ದಾನೆ, ನಾಟಕ ಮಾಡ್ತಿದ್ದಾನೆ, ಆ ಯಮ್ಮನ ಅವಾಗವಾಗ ಇವನು ನೋಡ್ತಾನೆ ಇರ್ತಾನೆ ಹೋಗಿ ಅಂತಾನೆ ಸೂರ್ಯ. ಆದರೆ ಒಂದು ಕನ್ಫರ್ಮ್ ಆಯ್ತು ಸಕ್ರೆ, ಮನೋಜ್ ಜಾತಕದಲ್ಲಿ ಇಬ್ರು ಹೆಂಡ್ತಿರು ಯೋಗ ಇದೆ ಅಂತಾನೆ ಸೂರ್ಯ. ಮನೋಜ್ ಶಾಕ್ ಆಗ್ತಾನೆ. ಆಗ ಶಾಂತಿ ಏನು ಹೇಳ್ತಿದ್ಯಾ ಅಂತ ಕೇಳ್ತಾಳೆ. ನಾನೇ ಇವನು ರೋಹಿಣಿ ಜೊತೆ ಸುತ್ತುತ್ತಿದ್ದಾನಲ್ಲ ಅಂತ ಭಯ ಪಡ್ತಿದ್ದೀನಿ, ಇದ್ರಲ್ಲಿ ನೀನು ಬೇರೆ ಏನು ಅಂತ ಕೇಳ್ತಾಳೆ ಶಾಂತಿ. ಹೌದಲ್ವಾ ಸಕ್ರೆ, ನೀವು ನೋಡಿದ್ರೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಹೋರಾಡ್ತಿದ್ದೀರಾ, ಆದರೆ ಇವ್ನು ನೋಡಿದ್ರೆ ಇನ್ನೂ ಆ ಪಾರ್ಲರಮ್ಮನ ಜೊತೆನೇ ಸುತ್ತಿದ್ದಾನೆ, ಬೇರೆ ಇನ್ನೊಂದು ಮದುವೆನೂ ಆಗಿ 2 ಕುಟುಂಬನೂ ನಡೆಸೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾನೆ ಇವನು ಅಂತಾನೆ. ಅಯ್ಯೋ ಅಮ್ಮ, ನಾನು ಅವಳ ಜೊತೆ ಎಲ್ಲ ಸುತ್ತಕ್ಕೆ ಹೋಗ್ಲಿಲ್ಲ, ಕ್ಲೈಂಟ್ಸ್ ಬಂದಿದ್ರಲ್ಲ ಅದರಿಂದ ಅವಳನ್ನ ನೋಡಿದೆ ಅಷ್ಟೇ. ನೀನ್ ಏನೇ ಹೇಳಿದ್ರು ಸಕ್ರೆ ನಂಬಿಡ್ತಾರೆ ಅಂತ ಕತೆ ಹೊಡಿಬೇಡುವ ಸಕ್ರೆ. ಇವನು ನಿಮ್ಮನ್ನ ಏಮಾರಿಸಿ ತನ್ನ ಕೆಲಸನ ತಾನು ಮಾಡ್ಕೋತಿದ್ದಾನೆ. ನೀವು ನೋಡಿದ್ರೆ ದೊಡ್ಡ ಶ್ರೀಮಂತರ ಮನೆ ಹುಡುಗಿನ ತಂದು ಮದುವೆ ಮಾಡ್ಬೇಕು ಅನ್ಕೊಂಡಿದ್ದೀರಾ. ಸೂರ್ಯ ಹಾಗಂತಿರುವಾಗ ನಾನು ಈಗಲೇ ಕೋಟೀಶ್ವರ ಕಣೋ ಅಂತಾನೆ ಮನೋಜ್. ಎಲ್ಲರೂ ಯೋಚನೆ ಮಾಡಕ್ ಶುರು ಮಾಡ್ತಾರೆ, ಏನು ಈಗಲೇ ಕೋಟೀಶ್ವರನ. ಸೂರ್ಯ ಹಾಗನ್ಕೋತಿರುವಾಗ ಈ ಕಡೆ ಶ್ರುತಿ ನೋಡಿದ್ರ ಮನೆ ಮರಿ
ಮನೋಜ್ ಅವರು ದೇವಿಕಾರ್ ಜೊತೆ ಸುತ್ತಿದ್ದೀರಲ್ಲ, ಅದಕ್ಕೆ ಈಗಲೇ ಕೋಟೀಶ್ವರ ಅಂತ ಹೇಳ್ತಿದ್ದಾರೆ ಅಂತಾಳೆ ಶ್ರುತಿ ಬೇರೆಯವ್ರ ಬಗ್ಗೆ ತಿಳ್ಕೊಳ್ತೇನೆ, ಹಾಗೆಲ್ಲ ಪಟ್ಟ ಅಂತ ಏನೋ ಅನ್ಕೋಬಾರ್ದು ಅಂತಾಳೆ ಮೀನಾ. ಏನೋ ಪದೇ ಪದೇ ಮಾತು ಬದಲಿಸ್ತಿದೀಯಾ, ಏನೋ ಮುಚ್ಚಿಡ್ತಿದೀಯಾ, ಈಗಲೇ ನಾನು ಕೋಟೀಶ್ವರ ಅಂತ ಬೇರೆ ಹೇಳ್ತಿದೀಯಲ್ಲ ಅಂತ ಶಾಂತಿ ಕೇಳ್ತಾಳೆ. ಅದಾಗಲ್ಲ ಅಮ್ಮ, ಕೋಟೀಶ್ವರರಾಗೋಕ್ಕೂ ಮುಂಚೆ ನಾವು ಕೋಟೀಶ್ವರರಾಗಿದ್ದೀವಿ ಅಂತ ಅನ್ಕೊಂಡ್ರೆ ಆ ತಾಟೆ ಬಂದು ನಮ್ಮನ್ನ ಆ ಸ್ಥಿತಿಗೆ ಕರ್ಕೊಂಡೋಗುತ್ತಮ್ಮ ಅಂತಾನೆ. ಆಗ ಸೂರ್ಯ, ಸಕ್ರೆ ಇವ್ನು ಮಾತಾಡ್ತಿರೋ ಮಾತೇ ಸರಿ ಇಲ್ಲ. ಏ ಮನೋಜ, ಪಾಪ ಕಣೋ ಸಕ್ರೆ, ನಿನಗೋಸ್ಕರ ಕೋಟೀಶ್ವರರ ಮನೆ ಹುಡುಗಿನ ನೋಡ್ತಿದ್ದಾರೆ. ಅವ್ರು ನೋಡಾದ್ಮೇಲೆ ನೀನ್ ಮದುವೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ನೀನೇನಾದ್ರೂ ಆ ರೀತಿ ಮರ್ಯಾದೆ ತೆಗೆದ್ರೆ ಅವ್ರ ಮುಖಕ್ಕೆ ಮಸಿ ಬೆಳ್ದಂಗಾಗುತ್ತೆ ಕಣೋ ಅಂತಾನೆ. ಆಗ ಮನೋಜ, ಅಲ್ಲೇ ನೀನ್ ನನ್ಗೆ ಅಡ್ವೈಸ್ ಮಾಡೋದೇನು ಬೇಕಾಗಿಲ್ಲ ಅಂತಾನೆ. ನನ್ಗೆ ಗೊತ್ತಿಲ್ಲದಿರೋ ಹಾಗೆ ನೀನೇನೇನು ಮಾಡಿದ್ರೆ ನಾನು ಯಾಗೋ ನಿನ್ನನ್ನು ನಂಬೋದು ಅಂತಾಳೆ ಶಾಂತಿ. ಅಮ್ಮ, ನಾನು ಹೇಳ್ತಿರೋದೆಲ್ಲ ನಿಜನಮ್ಮ, ನನ್ನನ್ನು ನಂಬಮ್ಮ ಅಂತಾನೆ ಮನೋಜ್. ಆಗ ಶಾಂತಿ, ಇಲ್ಲಿ ನೋಡೋ ಮನೋಜ, ನಿನ್ಗೆ ಯಾವಾಗ ಏನು ಮಾಡಬೇಕು, ನಿನ್ಗೆ ಏನು ಒಳ್ಳೇದು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನನ್ನು ಮೀರಿ ನೀನೇನಾದರೂ ಮಾಡಿದೆ ಅಂತ ಇಟ್ಕೋ, ಆಗ ನಾನು ಮನುಷ್ಯಳಾಗಿರಲ್ಲ. ಇದನ್ನ ನೆನಪಲ್ಲಿ ಇಟ್ಕೋ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋಗ್ತಾಳೆ. ಆಗ ಮನೋಜ ಸೂರ್ಯನ ಕಡೆ ನೋಡ್ತಾ ಇರ್ತಾನೆ. ಏನೋ ನನ್ನನ್ನು ಹಾಗೆ ನೋಡ್ತಿದ್ಯಾ, ನೀನೇನೋ ಡಬಲ್ ಗೇಮ್ ಮಾಡ್ತಿದ್ಯಾ ಅಂತ ನನ್ಗೆ ಅನ್ನಿಸ್ತಿದೆ. ಹೇಗಿವತ್ತು ಸಿಕ್ಕಾಕೊಂಡೆ ನೋಡು, ಅದೇ ರೀತಿ ಇನ್ನೊಂದು ಸಿಕ್ಕಾಕೋತೀಯ ಬಿಡು, ಅವಾಗಿದೆ ನಿನಗೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಮನೋಜ್ ಕೂಡ ಹೋಗ್ತಾನೆ. ಮೀನಾ ಮರಿ ನಡೀತಿರೋದ್ನೆಲ್ಲ ನೋಡ್ತಿದ್ರೆ ನನಗೇನೆ ಕನ್ಫ್ಯೂಸ್ ಆಗ್ತಿದೆ. ಅವಳಾಗಂತಿರೋವಾಗ ಹೌದು ಶ್ರುತಿ, ಇವ್ರೇನೋ ತಪ್ಪು ಮಾಡ್ತಿದ್ದಾರೆ ಅಂತ ನನ್ಗೆ ಅನ್ನಿಸ್ತಿದೆ. ಮೀನಾ ಹಾಗಂತಿರೋವಾಗ ಶ್ರುತಿ, ಮೊದಲು ಇವ್ರು ಶೋರೂಮಲ್ಲಿ ಕೆಲಸ ಮಾಡ್ತಿರೋ ಛಾಯಾ ಜೊತೆ ನೋಡಿದ್ವಿ ಇವ್ರನ್ನ, ನಂತರ ಆ ದೇವಿಕಾ ಅವ್ರ ಜೊತೆ ನೋಡಿದ್ವಿ. ಈಗ ನೋಡಿದ್ರೆ ಸೂರ್ಯ ಅವ್ರು ಕಳಿಸಿರೋ ವಿಡಿಯೋದಲ್ಲಿ ಆ ರೋಹಿಣಿ ಜೊತೆ ಇದ್ದಾರೆ, ಅದು ಐಸ್ ಕ್ರೀಮ್ ಬೇರೆ ತಿಂತಿದ್ದಾರೆ. ಇಲ್ಲಿ ನೋಡಿದ್ರೆ ಅತ್ತೆ ಇವ್ರಿಗೋಸ್ಕರ ಹುಡುಗಿ ನೋಡ್ತಿದ್ದಾರೆ. ಇನ್ನು ಲಿಸ್ಟು ಎಷ್ಟು ದೊಡ್ಡದಾಗುತ್ತೋ ಏನೋ ಗೊತ್ತಾಗ್ತಿಲ್ವಲ್ಲ. ಶ್ರುತಿ ಹಾಗಂತಿರೋವಾಗ ಪಾಪ ರೋಹಿಣಿಯವರನ್ನ ನಂಬಿ ಏಮಾರ್ಬಿಟ್ಲು ಅಂತ ನನಗೀಗ ಅನ್ನಿಸ್ತಿದೆ ಅಂತಾಳೆ ಮೀನಾ. ಈ ಕಡೆ ಮದುವೆ ಮಾತುಕತೆಗೆ ಅಂತ ಶ್ರುತಿ ಅಮ್ಮ ಶೀಲಾ ಹಾಗೇನೆ ಮೀನಾ ಅಮ್ಮ ಕುಸುಮ ಕೂಡ ಬಂದಿರ್ತಾರೆ. ಅಮ್ಮ, ನಿನ್ ಜೊತೆ ಮಾತಾಡೋಕ್ಕೆ ಅವ್ರೆಲ್ಲರೂ ಬಂದಿದ್ದಾರೆ, ನೀನೇನು ಮಾತಾಡಬೇಕು ಅಂದ್ಕೊಂಡಿದ್ಯೋ ಅದನ್ನ ಮಾತಾಡ್ಬಿಡಮ್ಮ ಅಂತಾರೆ ರಂಗನಾಥ್ ಅವರು. ಇರೋ ಅವ್ರು ಕಾಫಿ ಕುಡಿಲಿ ಅಂತ ಲಕ್ಕಿ ಹೇಳ್ತಿರೋವಾಗ್ಲೇ ಟಕ್ ಅಂತ ಕುಸುಮ ಮತ್ತೆ ಶೀಲಾ ಕಾಫಿ ಕಪ್ನ ಕೆಳಗಿಟ್ಬಿಡ್ತಾರೆ. ಏನ್ರಮ್ಮ ಇಷ್ಟು ಬೇಗ ಕಾಫಿ ಕುಡ್ದಾಯ್ತಾ ಅಂತ ಲಕ್ಕಿ ಕೇಳ್ತಾರೆ. ಕುಡಿದ್ಬಿಟ್ವಿ ಅಂತ ಕುಸುಮ ಮತ್ತೆ ಶೀಲಾ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಲಕ್ಕಿ, ನೀವಿಬ್ರು ನಿಮ್ಮ ಹೆಣ್ಮಕ್ಳನ್ನ ಇಲ್ಲಿ ಕಳಿಸ್ಬಿಟ್ಟು ನಿಮ್ಮ ಪಾಡಾಗ ನೀವು ಸುಮ್ಮನೆ ಇದ್ಬಿಟ್ಟಿದ್ದೀರಾ, ನಿಮ್ಮ ಹೆಣ್ಮಕ್ಳು ಇಲ್ಲಿ ಏನು ಮಾಡಿದ್ರು ಗೊತ್ತಾ ಅಂತ ಕೇಳ್ತಾರೆ. ಸರಿ, ಅವ್ರು ಏನು ಮಾಡ್ತಿದ್ದಾರೆ, ಹೆಂಗೆಲ್ಲ ನಡ್ಕೋತಿದ್ದಾರೆ ಅಂತ ನೀವು ತಿಳ್ಕೊಬಾರ್ದಾ? ನನ್ನ ಮಗ ರಂಗ ನಿಮ್ಮ ಮಕ್ಕಳು ಸುರಕ್ಷಿತವಾಗಿರ್ಲಿ ಅಂತ ಅವ್ರನ್ನ ಇಲ್ಲಿ ಇಟ್ಕೊಂಡಿದ್ದಾನೆ. ಅಂಥದ್ರಲ್ಲಿ ನಿಮ್ಮನೆ ಮಕ್ಕಳಿಂದ ನಮ್ಮನೇಲಿರೋ ಗಂಡು ಮಕ್ಕಳಿಗೆ ಸುರಕ್ಷತೆ ಇಲ್ದಂಗೆ ಆಗ್ಬಿಟ್ಟಿದೆ. ಲಕ್ಕಿ ಹಾಗಂತಿರೋವಾಗ ಏನು ಹೇಳ್ತಿದ್ದೀರಾ ಅಂತ ಶೀಲಾ ಕೇಳ್ತಾರೆ. ನಿಮ್ಮ ಹೆಣ್ಮಕ್ಳು ಮಾಡ್ತಿರೋ ಕೆಲಸ ಅಂಥದ್ದು, ಇಲ್ಲಿ ನಿಮ್ಮ ಹೆಣ್ಮಕ್ಳದು ತಪ್ಪು ಅಂತ ನಾನು ಹೇಳೋಕ್ಕಾಗ್ತಿಲ್ಲ, ಯಾಕೆಂದರೆ ನಮ್ಮನೇನೆಲ್ಲ ಇಬ್ರು ಕಳ್ರಿದ್ದಾರೆ ಹಾಗಂತ ಲಕ್ಕಿ ಹೇಳ್ತಿರೋವಾಗ ಮನೋಜ್ ಒಳಗೆ ನಗ್ತಾ ಇರ್ತಾನೆ. ಲೇ ಅಜ್ಜಿ ನಮ್ಮ ಬಗ್ಗೆನೇ ಕಣೋ ಹೇಳ್ತಿರೋದು ಅಂತ ರವಿ ಕೇಳ್ತಾನೆ. ಹೌದು ಕಣೋ, ನೀನೊಬ್ಬ ಕಳ್ಳ ನಾನೊಬ್ಬ ಕಳ್ಳ ಅಂತಾನೆ ಸೂರ್ಯ. ಶ್ರುತಿ ಮತ್ತೆ ಮೀನಾ ನಗ್ತಾ ಇರ್ತಾರೆ. ಇಲ್ಲಿ ಕೇಳ್ರಮ್ಮ, ವಯಸ್ಸಿಗೆ ಬಂದಿರೋ ಮಕ್ಕಳು ಅಕ್ಕಪಕ್ಕದಲ್ಲಿದ್ರೆ ಹೀಗೇನೆ ಆಗೋದು. ಇಲ್ಲಿ ಕೇಳಿ, ನಿಮ್ಮ ಮಗಳಿದ್ದಾಳಲ್ಲ ಶ್ರುತಿ, ನನ್ನ ಮೊಮ್ಮಗ ರವಿ ಜೊತೆ ಸೇರ್ಕೊಂಡು ಮಾತಾಡ್ಕೊಂಡು ನಗ್ತಾ ಇಬ್ರು ಕೂಡ ಫೋಟೋ ತೆಕ್ಕೋತಿದ್ರು ಗೊತ್ತಾ ನಿಮ್ಗೆ ಅಂತ ಕೇಳ್ತಾರೆ. ನಿಮ್ಮ ಮಗಳು ಮೀನಾ ಇಲ್ಲಿದಾನಲ್ಲ ಕಳ್ಳ ನನ್ನ ಮೊಮ್ಮಗ, ಇಬ್ರು ಸೇರ್ಕೊಂಡು ಕಿಚನ್ ಅಲ್ಲಿ ಮಾತಾಡ್ತಿದ್ರು. ಲಕ್ಕಿ ಹಾಗಂತಿರುವಾಗ ಕುಸುಮ ಮತ್ತೆ ಶೀಲಾ ಸುಮ್ಮನೆ ಕೂತಿರ್ತಾರೆ. ಏನಿದು, ನಾನು ನಿಮ್ಮ ಮಕ್ಕಳ ಬಗ್ಗೆ ಇಷ್ಟೊಂದೆಲ್ಲ ಹೇಳ್ತಿದ್ದೀನಿ ಆದ್ರೂ ಕೂಡ ಕೋಪ ಮಾಡ್ಕೊಳ್ದೆ ಹಾಗೆ ಕೂತಿದ್ದೀರಲ್ಲ ಅಂತ ಎದ್ದು ನಿಂತ್ಕೋತಾರೆ. ಅದ್ ಬಂದು ಅಂತ ಕುಸುಮ ಹೇಳ್ತಿರೋವಾಗ ಕೂತ್ಕೊಳ್ಳಮ್ಮ, ಇದ್ರ ಮೇಲೆ ಕೋಪ ಮಾಡ್ಕೊಂಡು ಇನ್ನೇನಾಗಬೇಕಿದೆ ಹೇಳಿ, ಆಗೋದೆಲ್ಲ ಆಗೋಗಿದೆ, ಇದ್ರ ಮೇಲೆ ಇನ್ನೇನು ಮಾತಾಡಬೇಕೋ ಅದನ್ನ ಮೊದಲು ಮಾತಾಡಿ ಅಂತಾರೆ ರಂಗನಾಥ್ ಅವರು. ಅದು ಸರಿನೇ, ಇವ್ರು ಹೀಗೆ ಜೊತೆಯಾಗಿರೋದನ್ನ ಯಾರಾದರೂ ಬೇರೆಯವ್ರು ನೋಡ್ಬಿಟ್ರೆ ಏನು ಗತಿ? ಇವರೆಲ್ಲರೂ ಒಬ್ರಿಗೊಬ್ರು ಪ್ರೀತಿ ಮಾಡ್ತಿದ್ದಾರೆ, ಅದರಿಂದನೇ ಎಲ್ಲರೂ ಸೇರಿ ಒಂದು ನಿರ್ಧಾರ ತಗೊಳ್ಳೋಣ ಅಂತ ಇಲ್ಲಿ ಕರೆದೆ ನಿಮ್ಮನ್ನ ಅಂತ ಹೇಳ್ತಾರೆ ಲಕ್ಕಿ. ನಿಮ್ಮ ಮಗಳನ್ನ ರವಿಗೆ ಹಾಗೇನೆ ಇವ್ರ ಮಗಳನ್ನ ನನ್ನ ಮೊಮ್ಮಗ ಸೂರ್ಯನ್ಗೆ ತಂದ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅವ್ರಾಗಂತಿರುವಾಗ ಏನಿದು ಶ್ರುತಿ, ಮತ್ತೆ ಮದುವೆ ಮಾಡಬೇಕು ಅಂತ ಹೇಳ್ತಿದ್ದಾರಲ್ಲ ಅಂತ ಶೀಲಾ ಕೇಳ್ತಾರೆ. ಅಮ್ಮ ಅನ್ಕೊಂಡು ಶ್ರುತಿ ಏನೇನೋ ಹೇಳ್ತಾ ಇರ್ತಾಳೆ. ಆಗ ಲಕ್ಕಿ, ಏನೇ ಇದು ರಂಗ, ಒಳಗೊಳಗೆ ಮಾತಾಡ್ಕೋತಿದ್ದಾರೆ, ಏನು ಅರ್ಥ ಆಗ್ತಿಲ್ವಲ್ಲ ಅಂತ ಕೇಳ್ತಾರೆ. ಅಯ್ಯೋ ಅಮ್ಮ, ಅವರು ಬೇರೆ ಭಾಷೆಯಲ್ಲಿ ಮಾತಾಡ್ಕೋತಿದ್ದಾರೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಏನಮ್ಮ, ನಿಮ್ಮ ಮಗಳನ್ನ ನನ್ನ ಮೊಮ್ಮಗನಿಗೆ ಕೊಡೋಕೆ ಒಪ್ಕೆನಾ ಅಂತ ಕೇಳ್ತಾರೆ ಲಕ್ಕಿ. ಆಗ ಕುಸುಮ ಅವರು, ಅಮ್ಮ ಅವ್ರಿಗೆ ಈಗಾಗಲೇ ಮದುವೆ ಅಂತ ಹೇಳಕ್ ಬರ್ತಾರೆ. ಆಗ ಮೀನಾ ಅಮ್ಮ ಅನ್ಕೊಂಡು ತಡಿತಾಳೆ. ಅಮ್ಮ ಅದನ್ನೆಲ್ಲ ಹೇಳ್ಬೇಡ ಅಮ್ಮ, ಈಗಾಗಲೇ ನಿನ್ಗೆಲ್ಲಾನು ಹೇಳಿದ್ದೀನಲ್ಲ, ಅವ್ರಿಗೆ ಹೇಗೆ ಇಷ್ಟ ಆಗುತ್ತೋ ಅದೇ ರೀತಿ ನಾವು ಮಾತಾಡಬೇಕು ಅಂತಾಳೆ ಮೀನಾ. ಏನಿದು ಆಗಲೇ ಮದುವೆ ಆಗಿದೆ ಅನ್ನೋ ಥರ ಹೇಳ್ತಿದ್ದೀರಲ್ಲ ಅಂತ ಲಕ್ಕಿ ಕೇಳ್ತಾರೆ. ಆಗ ರಂಗನಾಥ್ ಅವರು, ಅಮ್ಮ ಅವ್ರೀಗಾಗಲೇ ಆ ಹುಡುಗಿಗೆ ಹುಡುಗನ್ ನೋಡ್ತಿದ್ದಾರಂತೆ. ಅವ್ರಾಗಂತಿರುವಾಗ ಅದೇನೇ ಅಲ್ವಾ, ನಿಮ್ಮ ಮಗಳು ನಮ್ಮನೇಲಿರೋ ಹುಡುಗನ್ನೇ ಹುಡ್ಕೊಂಡು ಬಿಟ್ಟಿದ್ದಾಳಲ್ಲ ಅಂತ ಲಕ್ಕಿ ಹೇಳ್ತಿರುವಾಗ ಅದು ನಾನೇ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಲೈ ಅಂತ ಲಕ್ಕಿ ಹೇಳ್ತಾರೆ. ಆಗ ಸೂರ್ಯ ಸುಮ್ಮನಾಗ್ತಾನೆ. ಆಗ ಶೀಲಾ, ಏನು ಬೀಗ್ರೆ ಇದು, ಮದುವೆ ಆದವ್ರಿಗೆ ಈಗ ಮತ್ತೆ ಮದುವೆ ಮಾಡಬೇಕು ಅಂತ ಹೇಳ್ತಿದ್ದಾರಲ್ಲ ಅಂತಾಳೆ. ಆಗ ಶಾಂತಿ, ಇದೆಲ್ಲ ನನ್ನ ಹಣೆ ಬರ, ಅವರೆಲ್ಲಾನು ಮರ್ತ್ಬಿಟ್ಟು ಈಗ ನನ್ನ ಜೀವ ತೆಗಿತಿದ್ದಾರೆ ಅಂತಾಳೆ. ಈಗ ನಿಮ್ಮ ಹೆಣ್ಮಕ್ಳನ್ನ
ನನ್ನ ಮೊಮ್ಮಕ್ಕಳಿಗೆ ಮದುವೆ ಮಾಡಿಕೊಡೋಕ್ಕೆ ಒಪ್ಪಿಗೆ ಇದೆಯಾ ಇಲ್ವಾ ಅದನ್ನೆಲ್ಲ ಈಗಲೇ ಹೇಳಬೇಕು ಅಂತಾರೆ ಲಕ್ಕಿ. ಏನಮ್ಮ ನೀನೇನು ಹೇಳ್ತೀಯಾ ಅಂತ ಕುಸುಮ ಹತ್ರ ಕೇಳ್ತಾರೆ. ಇಂಥ ಒಳ್ಳೆ ಮನೆಗೆ ನನ್ನ ಮಗಳನ್ನ ಮದುವೆ ಮಾಡಿಕೊಟ್ರೆ ಅವಳು ಸಂತೋಷವಾಗಿರ್ತಾಳೆ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ ಅಂತಾರೆ ಕುಸುಮ. ಸೂರ್ಯ ಪರವಾಗಿಲ್ಲ ಕಣೋ, ಒಳ್ಳೆ ಹೆಸರನ್ನೇ ತಗೊಂಡಿದ್ಯಾ ಅಂತ ಲಕ್ಕಿ ಹೇಳ್ತಾರೆ. ನೀನು ಇಟ್ಟಿರೋ ಹೆಸರಲ್ವಾ ಲಕ್ಕಿ ಅಂತ ಸೂರ್ಯ ಹೇಳ್ತಾನೆ. ಸರಿ, ಇವರೇನೋ ಒಪ್ಪಿಗೆ ಅಂತ ಹೇಳ್ಬಿಟ್ರು, ಈಗ ನೀನೇನಮ್ಮ ಹೇಳ್ತೀಯಾ ಅಂತ ಕೇಳ್ತಾರೆ ಲಕ್ಕಿ. ಶ್ರುತಿ ಎಲ್ಲಾನು ಹೇಳಿರ್ಬೇಕಲ್ವಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅವಳೇನೋ ಹೇಳಿದಾಳೆ, ಆದ್ರೆ ಹೇಗೆ ಇದೆಲ್ಲ ಅಂತ ಶೀಲಾ ಅವರು ಹೇಳ್ತಿರೋವಾಗ, ಏನಮ್ಮ ಅಂತಸ್ತಿನ ಬಗ್ಗೆ ನೋಡ್ತಿದ್ದೀರಾ, ನನ್ನ ಮೊಮ್ಮಗ ಏನೇನೆಲ್ಲ ಓದ್ಕೊಂಡಿದ್ದಾನೆ ಗೊತ್ತಾ, ಏನೋ ಅದು ಅಂತ ಲಕ್ಕಿ ಕೇಳ್ತಾರೆ. ಕೇಟರಿನ್ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಜ್ಜಿ ಅಂತ ರವಿ ಹೇಳ್ತಾನೆ. ಈಗೆಲ್ಲ ಚೆನ್ನಾಗಿ ಓದ್ಕೊಂಡು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲೆಲ್ಲ ದೊಡ್ಡದಾಗಿ ಕೆಲಸ ಮಾಡ್ತಾನೆ ಗೊತ್ತಾ ಅಂತ ಲಕ್ಕಿ ಹೇಳ್ತಿರೋವಾಗ, ಅದನ್ನೆಲ್ಲ ದೊಡ್ಡದು ಅಂತ ಅನ್ಕೋಬೇಡಿ ರಜ್ಜಿ, ಮದುವೆ ಆಗಿ ಬರೋ ಹುಡುಗಿ ಏನಾದರೂ ಹೋಟೆಲ್ ಶುರು ಮಾಡಿದ್ರೆ ಅದರಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಏನು ರವಿ ಅಂತ ಮನೋಜ್ ಕಿಂಡಲ್ ಮಾಡಿ ಕೇಳ್ತಿರೋವಾಗ, ಅದ್ರಲ್ಲಿ ಯಾವ ತಪ್ಪು ಇಲ್ವೋ, ಆದ್ರೆ ಅಪ್ಪನ ದುಡ್ಡನ್ನ ಎತ್ಕೊಂಡು ಓಡೋಗೋದಿದೆಯಲ್ಲ ಅದು ದೊಡ್ಡ ತಪ್ಪು ಅಂತಾನೆ ರವಿ. ಲೇ ಸ್ವಲ್ಪ ಸುಮ್ಮನಿರೋ ಅಂತ ರಂಗನಾಥ್ ಅವರು ಹೇಳ್ತಾರೆ. ಏನಮ್ಮ ಶ್ರುತಿ, ನಿಮ್ಮ ಅಮ್ಮನ ಜೊತೆ ಹೇಳು, ನೀನು ನನ್ನ ಮೊಮ್ಮಗನ ಪ್ರೀತಿ ಮಾಡ್ತಿದ್ದೀಯಲ್ವಾ ಅಂತ ಕೇಳ್ತಾರೆ ಲಕ್ಕಿ. ಹೌದಮ್ಮ, ನಾನು ರವಿನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ, ನನಗೆ ಮದುವೆ ಮಾಡಿ ಅಮ್ಮ, ಮದುವೆ ಮಾಡಿ ಅಂತ ಶ್ರುತಿ ಅವ್ರ ಅಮ್ಮನ ಹತ್ರ ಕೈ ಹಿಡ್ಕೊಂಡು ಕೇಳ್ಕೊತಿರ್ತಾಳೆ. ಶ್ರುತಿ ಈ ಕೇಳ್ಕೊಳ್ಳೋದನ್ನ ಮೊದಲು ನಿಲ್ಲಿಸು. ಸರಿ, ನನ್ನ ಮಗಳೇ ಹೇಳ್ತಿದ್ದಾಳಲ್ಲ, ಅವಳ ಇಷ್ಟನೇ ನಮ್ಮ ಇಷ್ಟ ಅಂತ ಶೀಲಾ ಹೇಳ್ತಾಳೆ. ಥ್ಯಾಂಕ್ಸ್ ಮಮ್ಮಿ ಅಂತ ಶ್ರುತಿ ಹೇಳ್ತಿರೋವಾಗ, ಏನೋ ಇದು ರಂಗ ತಕ್ಷಣ ಸರಿ ಅಂತ ಒಪ್ಪಿಗೆ ಕೊಟ್ಬಿಟ್ರಲ್ಲ ಅಂತಾರೆ ಲಕ್ಕಿ. ಆಗ ಶಾಂತಿ ಸುಮ್ಮನೆ ಇರ್ದೇನೆ ಬೇರೆ ದಾರಿ ಇಲ್ವೇ ಅಂತ ಹೇಳ್ಬಿಡ್ತಾಳೆ. ಏನೋ ಹೇಳ್ದೆ ಅಂತ ಲಕ್ಕಿ ಕೇಳ್ತಾರೆ. ಹಾಗಲ್ಲ, ಅವರಿಬ್ಬರು ಲವ್ ಮಾಡ್ತಿದ್ದಾರಲ್ಲ, ಬೇರೆ ಇನ್ನೇನು ದಾರಿ ಇದೆ, ಇದನ್ನೇ ಹೇಳಕ್ ಬಂದೆ ಅಂತಾಳೆ ಶಾಂತಿ. ನೀವು ಯಾವುದಕ್ಕೂ ಚಿಂತೆ ಮಾಡಬೇಡ್ರಮ್ಮ, ನಿಮ್ಮ ಮಕ್ಕಳನ್ನ ನನ್ನ ಮೊಮ್ಮಗಳು ಚೆನ್ನಾಗಿ ನೋಡ್ಕೋತಾರೆ. ಹೌದೌದು, ಆ ನಂಬಿಕೆ ನನಗಿದೆಯಮ್ಮ ಅಂತ ಕುಸುಮ ಹೇಳ್ತಾರೆ. ಆಗ ಸೂರ್ಯ, ಹೌದು ಅತ್ತೆ, ಮಗಳನ್ನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ, ಏನ್ ಮೀನಾ ಅಂತ ಕೇಳ್ತಾನೆ. ಹೌದಮ್ಮ, ನಂಬಿಕೆ ಇಟ್ಕೊಂಡು ಮದುವೆ ಮಾಡ್ಕೊಡಮ್ಮ ಅಂತಾಳೆ ಮೀನಾ. ರಂಗನಾಥ, ಬರೋ 10ನೇ ತಾರೀಕು ಒಳ್ಳೆ ದಿನ, ನಾನು ಅದನ್ನೆಲ್ಲ ನೋಡಿದ್ದೀನಿ, ಅವತ್ತೇ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ತಾರೆ ಲಕ್ಕಿ. ನಿನ್ನ ಇಷ್ಟನಮ್ಮ ಹಾಗಂತ ರಂಗನಾಥ್ ಅವರು ಹೇಳ್ತಾರೆ. ಒಂದೇ ಮುಹೂರ್ತದಲ್ಲಿ 2 ಮದುವೆನ ಮಾಡಿ ಮುಗಿಸ್ಬಿಡೋಣ, ಇನ್ನೊಂದು ಕಲ್ಯಾಣ ಮಂಟಪನ ನೋಡು ಅಂತ ಹೇಳ್ತಾರೆ. ಆಗ ಮನೋಜ, ಏನು ಮಂಟಪನ ಅಂತಾನೆ. 2ನೇ ಸರಿ ಮದುವೆ ಆಗೋಕೆ ಮಂಟಪ ಏನಕ್ಕೆ ಬೇಕು, ಮನೆಯಲ್ಲೇ ಮದುವೆ ಮಾಡ್ಬೋದಲ್ವಾ ಅಂತಾನೆ. ಆಗ ಸೂರ್ಯ ಅವನನ್ನ 2 ಕೂರಿಸ್ತಾನೆ. ಏನು 2ನೇ ಸರಿ ಮದ್ವೆನಾ ಅಂತ ಕೇಳಕ್ ಬರ್ತಾರೆ ಲಕ್ಕಿ. ಅದೆಲ್ಲ ಏನೂ ಇಲ್ಲ ಲಕ್ಕಿ, 2 ಮದ್ವೆ ಅಂತ ಹೇಳಕ್ ಬಂದ, ಹೌದಲ್ವೇನೋ ಹಾಗಂತ ಮನೋಜನ್ ಕೈ ಹಿಡ್ಕೊಂಡು ಜೋರಾಗಿ ಅಮುಕ್ತಾನೆ. ಹೌದು ಕಣೋ ಅಂತ ಮನೋಜ್ ಜೋರಾಗಿ ಕಿರ್ಸ್ಕೊಂಡು ಹೇಳ್ತಾನೆ. ಆಗ ರಂಗನಾಥ್ ಅವರು, ನೋಡಮ್ಮ ಮಂಟಪ ಎಲ್ಲ ಬೇಡ, ನೀವು ಹೇಳಿರೋ ದಿನ ನೋಡಿದ್ರೆ ತುಂಬಾನೇ ಟೈಮ್ ಕಡಿಮೆ ಇದೆ, ಮನೆಯಲ್ಲೇ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತಾರೆ ರಂಗನಾಥ್ ಅವರು. ಆಗ ಶಾಂತಿ, ಹೌದು ಅತ್ತೆ, ಮನೆಯಲ್ಲೇ ಮಾಡಿದ್ರೇನೆ ಒಳ್ಳೇದು, 4 ಜನಕ್ಕೆ ಗೊತ್ತಾದ್ರೆ ಏನು ಅನ್ಕೋತಾರೋ ಏನೋ ಅಂತಿರುವಾಗ, ಏನೇ ಮದುವೆ ಮಾಡಿದ್ರೆ ಯಾರೇನೇ ಅನ್ಕೊಂಡ್ಬಿಡ್ತಾರೆ ಹಾಗಂತ ಲಕ್ಕಿ ಹೇಳ್ತಿರೋವಾಗ, ಹಾಗಲ್ಲ ಅತ್ತೆ, ಇನ್ನು ದೊಡ್ಡವನಿಗೆ ಮದುವೆನೇ ಆಗಿಲ್ವಲ್ಲ ಅದಕ್ಕೆ ಅಂತ ಶಾಂತಿ ಹೇಳ್ತಿರೋವಾಗ, ಇನ್ನಿಬ್ರು ಅವಸರ ಪಟ್ಬಿಟ್ರಲ್ಲ, ಈಗಲೂ ಕೂಡ ಯಾವ ತೊಂದರೆನೂ ಇಲ್ಲ, ಊರಿನಲ್ಲಿ ಸದಾಶಿವನ್ ಮಗಳಿದ್ದಾಳೆ, ಅವಳಿಗೆ ಮೂಗು ಮುಖ ಎಲ್ಲ ಚೆನ್ನಾಗಿದೆ, ಅವಳನ್ನೇ ಮನೋಜ್ಗೆ ತಂದ್ಕೋಬೋದಲ್ವಾ ಅಂತಿರೋವಾಗ, ಅಯ್ಯೋ ಅಜ್ಜಿ, ಅವಳ ಮುಖ ಮೂಗು ಎಲ್ಲ ಹಾಗೆ ಇಲ್ಲಿ, ನನಗಂತೂ ಈ ಮದುವೆ ಬೇಡ ಅಂತಾನೆ ಮನೋಜ. ಸಾಕು ಕುತ್ಕೊಳ್ಳೋ ಅಂತ ಸೂರ್ಯ ಅವನನ್ನ ಹಿಡಿದು ಕೂರಿಸ್ತಾನೆ. ಅಮ್ಮ, ಈಗ ಇವರಿಬ್ಬರಿಗೆ ಮದುವೆ ಮಾಡಿಬಿಡೋಣ, ಆಮೇಲೆ ಅವನಿಗೆ ಮದುವೆ ಮಾಡೋದು ನೋಡೋಣ ಹಾಗಂತ ರಂಗನಾಥ್ ಅವರು ಹೇಳ್ತಾರೆ. ಈ ಕಡೆ ಶ್ರುತಿ, ಅಜ್ಜಿ ಹಾಗಾದರೆ ಮದುವೆಗೂ ಮುಂಚೆ ಮೆಹಂದಿ, ಅರಿಶಿನ ಶಾಸ್ತ್ರ, ಸಂಗೀತ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಮಾಡೋಣ ಅಂತ ಹೇಳ್ತಾಳೆ. ಅದೆಲ್ಲ ಏನು ಮೆಹಂದಿ ಸಂಗೀತ ಹಾಗಂತ ಲಕ್ಕಿ ಕೇಳ್ತಾರೆ. ಅದೆಲ್ಲ ಏನೂ ಇಲ್ಲ ಅಜ್ಜಿ, ಮದುವೆಗೂ ಮುಂಚೆ ಶಾಸ್ತ್ರಗಳನ್ನೆಲ್ಲ ಮಾಡ್ತಿರ್ತಾರಲ್ಲ, ಅದನ್ನೇ ಒಂದು ಫಂಕ್ಷನ್ ಥರ ಜೋರಾಗಿ ಮಾಡ್ತಾರೆ ಅಷ್ಟೇ. ಅವ್ರಾಗಂತಿರುವಾಗ ರವಿ, ಹೌದು ಅಜ್ಜಿ, ಸಂಗೀತ ಅಂದರೆ ಅದರಲ್ಲಿ ಡ್ಯಾನ್ಸು ಹಾಡು ಎಲ್ಲ ಇರುತ್ತೆ ಅಂತಾನೆ. ಆಗ ಶಾಂತಿ, ಲೇ ಅದೆಲ್ಲ ಏನಕ್ಕೋಬೇಕು ಅಂತಾಳೆ. ಆಗ ಶೀಲಾ ಅವರು, ಇಲ್ಲ ಬಿಗ್ರೆ, ಶ್ರುತಿ ಆಸೆ ಪಡ್ತಿದ್ದಾಳಲ್ವಾ, ಅವಳ ಮದುವೆಯಲ್ಲಿ ಇದನ್ನೆಲ್ಲ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ, ಈಗಲಾದರೂ ಅದನ್ನೆಲ್ಲ ಮಾಡೋಣ ಅಂತಾರೆ. ಅವ್ರಿಗೆ ಏನು ಇಷ್ಟನೋ ಅದನ್ನೆಲ್ಲ ಮಾಡೋಣ ಬಿಡಿ, ಮದುವೆ ಕೆಲಸನೆಲ್ಲನೂ ಶುರು ಮಾಡ್ಕೋಬೇಕು, ನೀವಿಬ್ಬರು ನಿಮ್ಮ ಹೆಣ್ಮಕ್ಳನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೊಟ್ಟೋಗಿ ಅಂತ ಹೇಳ್ತಾರೆ ಲಕ್ಕಿ. ಆಗ ಎಲ್ಲರೂ ಶಾಕ್ ಆಗ್ತಾರೆ, ಒಬ್ರಿಗೊಬ್ರು ಮುಖ ನೋಡ್ಕೋತಾರೆ. ಅಲ್ಲ ಲಕ್ಕಿ, ಏನು ಹೇಳ್ತಿದ್ದೀರಾ ನೀವು, ಅವ್ರೇನಕ್ಕೆ ಅವ್ರ ಮನೆಗೆ ಹೋಗ್ಬೇಕು, ಇಲ್ಲೇ ಇರ್ಬೋದಲ್ವಾ ಅಂತ ಸೂರ್ಯ ಕೇಳ್ತಾನೆ. ಹೌದಜ್ಜಿ, ಇಲ್ಲಿ ಅಲ್ವಾ ಮದುವೆ ನಡೆಯೋದು ಅಂತಾನೆ ರವಿ. ಏನ್ರೋ ನೀವಿಬ್ಬರು ನಮ್ಮ ಮಾನ ಮರ್ಯಾದೆ ಕಳೀತಿದ್ದೀರಾ, ಮದುವೆಗೂ ಮುಂಚೆ ಹೆಣ್ಮಕ್ಳು ನಮ್ಮ ಮನೇಲಿ ಇರಬಾರ್ದು, ನೀವು ನಿಮ್ಮ ಮಕ್ಕಳನ್ನ ನಿಮ್ಮ ಮನೆಗೆ ಕರ್ಕೊಂಡೋಗಿ ಅಂತ ಲಕ್ಕಿ ಹೇಳ್ತಾರೆ. ಎಲ್ಲರೂ ಸುಮ್ಮನೆ ನೋಡ್ತಾ ಕೂತಿರೋವಾಗ, ಏನಿದು ಏನು ನೋಡ್ತಾ ಕೂತಿದ್ದೀರಾ ಅಂತ ಲಕ್ಕಿ ಕೇಳ್ತಾರೆ. ಅಮ್ಮ, ಅವ್ರು ಇಲ್ಲಿ ಬಿಡಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅದೆಲ್ಲ ಶಾಸ್ತ್ರನೋ, ಅದನ್ನೆಲ್ಲ ಮೀರಬಾರ್ದು ಅಂತ ಲಕ್ಕಿ ಹೇಳ್ತಿರೋವಾಗ, ಯಾಕೆ ಲಕ್ಕಿ ನಮ್ಮನ್ನೆಲ್ಲ ದೂರ ಮಾಡ್ತಿದ್ದೀರಾ ಅಂತ ಸೂರ್ಯ ಹೇಳಕ್ ಬರ್ತಾನೆ. ಅದೇನೇ ಅಜ್ಜಿ ಹೇಳಿದ್ರಲ್ಲ, ಅದೆಲ್ಲ ಶಾಸ್ತ್ರ ಅಂತ ಹಾಗಂತ ಮೀನಾ ಹೇಳ್ತಿರೋವಾಗ, ಬೇಕು ಅಂತಾನೆ ಈ ಥರ ಎಲ್ಲ ಹೇಳ್ತಿದ್ಯಾ ಅಂತಾನೆ ಸೂರ್ಯ. ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಅಂತ ಕುಸುಮ ಅವ್ರಿಗೆ ಹೇಳ್ತಿರುವಾಗ, ಹಾಗಲ್ಲ ಅಮ್ಮ, ಅಣ್ಣನಿಗೊಂದ್ಸರಿ ಅಂತ ಕುಸುಮ ಹೇಳಕ್ ಬರ್ತಾರೆ. ನಾನು ಈಗಾಗಲೇ ಹೇಳಿದ್ನಲ್ಲ, ಮತ್ತಿನ್ನೇನು ಅಂತ ಲಕ್ಕಿ ಕೇಳ್ತಾರೆ.
ಬೇರೆ ದಾರಿ ಇಲ್ಲಮ್ಮ, ನೀವೀಗ ಕರ್ಕೊಂಡೋಗಿ ಮದುವೆ ಸಮಯಕ್ಕೆ ಸರಿಯಾಗಿ ಕರ್ಕೊಂಡು ಬಂದ್ಬಿಡಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ನೀವಿಬ್ರು ನಿಮ್ಮ ಬಟ್ಟೆ ಸೀರೆಗಳನ್ನೆಲ್ಲ ತೊಗೊಂಡೋಗಿ ಹಾಗಂತ ಲಕ್ಕಿ ಹೇಳ್ತಿರೋವಾಗ ಮೀನಾ ಮತ್ತು ಶ್ರುತಿ ಸುಮ್ಮನೆ ಕೂತಿರ್ತಾರೆ. ಹೋಗಿ ಅಂತ ಹೇಳ್ತಿದ್ದೀನಲ್ಲ ಅಂತ ಲಕ್ಕಿ ಜೋರಾಗಿ ಹೇಳ್ತಾರೆ. ಸರಿ ಅಜ್ಜಿ ಅಂತ ಮೀನಾ ಶ್ರುತಿ ಎದ್ದೋಗ್ತಾರೆ. ಏನೇ ಶಾಂತಿ, ನಾನು ಕರೆಕ್ಟಾಗಿ ಹೇಳಿದೆ ಅಲ್ಲ ಅಂತ ಲಕ್ಕಿ ಕೇಳ್ತಾರೆ. ನೀವು ಕರೆಕ್ಟಾಗಿ ಮಾತಾಡಿದ್ರಿ ಅತ್ತೆ ಹಾಗಂತ ಶಾಂತಿ ಹೇಳ್ತಾಳೆ. ಅಪ್ಪ ಏನಪ್ಪ ಅಜ್ಜಿ ಈ ಥರ ಹೇಳ್ಬಿಟ್ರು ಹಾಗಂತ ಸೂರ್ಯ ಹೇಳ್ತಾನೆ. ಸ್ವಲ್ಪ ದಿನ ತಡ್ಕೊಳ್ಳೋ, ಎಲ್ಲ ಸರಿ ಹೋಗುತ್ತೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಈ ಕಡೆ ಮೀನಾ ಶ್ರುತಿ ಇಬ್ರು ಬಟ್ಟೆಗಳನ್ನ ಪ್ಯಾಕ್ ಮಾಡಿಕೊಂಡು ಬ್ಯಾಗ್ ಸಮೇತ ಹೊರಗೆ ಬರ್ತಾರೆ. ಲಕ್ಕಿ ನಾನು ಹೋಗಿ ಡ್ರಾಪ್ ಮಾಡಿ ಬಂದ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಿರೋವಾಗ ಲೈ ಅವ್ರಿಗೆ ಹೋಗೋದು ಗೊತ್ತು, ಹೋಗೋ ಆ ಕಡೆಗೆ ಅಂತ ಲಕ್ಕಿ ರೇಗ್ತಾರೆ. ಇವ್ರನ್ನ ಕರ್ಕೊಂಡು ಹೋಗ್ರಮ್ಮ ಅಂತ ಲಕ್ಕಿ ಹೇಳ್ತಾರೆ. ಸರಿ ಬರ್ತೀವಿ ಅಂತ ಎಲ್ಲರೂ ಹೊರಡ್ತಾರೆ. ರಂಗನಾಥ ಮದುವೆ ಕೆಲಸನೆಲ್ಲ ಇನ್ಮೇಲೆ ಶುರು ಮಾಡ್ಕೊ ಅಂತ ಹೇಳೋಗ್ತಾರೆ ಲಕ್ಕಿ. ಈ ಕಡೆ ಶ್ರುತಿ ಮೀನಾ ಇಬ್ರು ರವಿ ಮತ್ತೆ ಸೂರ್ಯನ್ಗೆ ಹೋಗ್ತಿರ್ಬೇಕಾದ್ರೆ ಬಾಗ್ಲಲ್ಲಿ ನಿಂತ್ಕೊಂಡು ಒಂದು ಲುಕ್ ಕೊಟ್ಟು ಹೋಗ್ತಾರೆ. ಏನಪ್ಪ ಇದು ಅಂತ ರಂಗನಾಥ್ ಅವ್ರನ್ನ ಹೋಗಿ ಕೇಳ್ತಾನೆ ಸೂರ್ಯ. ಸ್ವಲ್ಪ ದಿನ ಅಮ್ಮನಿಗೋಸ್ಕರ ಸುಮ್ಮನಿರೋ ಅಂತ ಹೇಳ್ತಾರೆ ರಂಗನಾಥ್ ಅವರು. ಅಯ್ಯೋ ಇನ್ನೂ ಏನೇನು ಕಾದಿದೆಯೋ ಏನೋ, ಅಯ್ಯೋ ದೇವ್ರೆ ಅಂದ್ಕೊಂಡು ಶಾಂತಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಮನೋಜ ಬಂದ್ಬಿಟ್ಟು ಈಗ ನೀವಿಬ್ರು ನಂತರ ಒಬ್ಬಂಟಿ ಆಗ್ಬಿಟ್ರಲ್ಲೋ, ನಿಮ್ಮ ಹೆಂಡ್ತಿರು ನಿಮ್ಮನ್ನ ಬಿಟ್ಟೋಟೋಗ್ರಲ್ಲೋ ಅಂತಿರೋವಾಗ ಇಟ್ಕೊಂಡು ಬಾರ್ಸೋ ಇವನ್ಗೆ ಅಂತ ರವಿ ಮತ್ತೆ ಸೂರ್ಯ ಅವನನ್ನ ಮನೆ ತುಂಬ ಅಟ್ಟಾಡ್ಸ್ಕೊಂಡು ಹೊಡಿತಿರ್ತಾರೆ. ಇನ್ನೇನಂತೂ ಸುಮ್ಮನೆ ಬಿಡಲ್ಲ ಕಣೋ ಅಂತ ರವಿ ಸೂರ್ಯ ಅವನನ್ನ ಅಟ್ಟಾಡಿಸ್ತಾರೆ. ಈ ಕಡೆ ಸೂರ್ಯ ಮನೆಯಲ್ಲಿ ನಡೆದಿರೋದ್ನೆಲ್ಲನೂ ಅವ್ನ ಫ್ರೆಂಡ್ಸ್ಗೆ ಹೇಳ್ತಾನೆ. ಆಗ ಅವರೆಲ್ಲ ಜೋರಾಗಿ ನಗ್ತಾ ಇರ್ತಾರೆ. ಆಗ ಚೇತಾ ಒಂದ್ಸರಿ ಮದುವೆ ಆಗಿದ್ದಕ್ಕೆ ಈ ಥರ, ಈಗ ಮತ್ತೊಂದ್ಸರಿ ಮದುವೆ ಆಗ್ತಿದ್ದಾನಂತೆ ಹಾಗನ್ಕೊಂಡು ಜೋರಾಗಿ ನಗ್ತಿರೋವಾಗ ಸೂರ್ಯ ನೀವು ತುಂಬ ಓವರಾಗಿ ನಗ್ತಿದ್ದೀರಾ, ಈಗ ನನ್ನ ಬಾಯಲ್ಲಿ ಸರಿಯಾಗಿ ಬರುತ್ತೆ ನೋಡು ಹಾಗಂತ ಸೂರ್ಯ ಹೇಳ್ತಿರೋವಾಗ ನೀನು ಹೇಳಿದ್ದಕ್ಕೆಲ್ಲ ನಗ್ದೆ ಇನ್ನೇನೋ ಮಾಡೋದು ಅಂತ ಚೇತಾ ಹೇಳ್ತಾನೆ. ನಗೋದಿದ್ರೆ ಆಚೆ ಹೋಗಿ ನಗ್ರೋ, ಅಲ್ರೋ ನಾನು ಹೊಸದಾಗಿ ಆಫೀಸ್ ಓಪನ್ ಮಾಡಬೇಕು ಅಂದ್ಕೊಂಡು ಬಂದಿದ್ರೆ ನೀವು ನೋಡಿದ್ರೆ ಈ ಥರ ನಗ್ತಿದ್ದೀರಲ್ಲ ಅಂತ ಸೂರ್ಯ ಕೇಳ್ತಾನೆ. ಈಗ ಅಜ್ಜಿ ನಿಮ್ಮನ್ನು ಸಿಸ್ಟರ್ನ ದೂರ ಮಾಡ್ತಿದ್ದಾರಲ್ಲ ಹಾಗಂತ ಕಾರ್ತಿಕ್ ಹೇಳ್ತಾನೆ. ಅದಾದರೂ ಪರವಾಗಿಲ್ಲ, ಮತ್ತೆ ನಿಮ್ಮಿಬ್ರಿಗೂ ಮದುವೆ ಮಾಡಬೇಕು ಅಂತಿದ್ದಾರಲ್ಲ ಅಂತ ಇನ್ನೊಬ್ಬ ಫ್ರೆಂಡ್ ಕೇಳ್ತಾನೆ. ಇನ್ನೇನೋ ಮಾಡೋದು, ಲಕ್ಕಿಗೆ ಎಲ್ಲ ಮರ್ತೋಗಿದೆ. ನಾನು ಮೀನಾ ಇಬ್ರು ಮಾತಾಡ್ತಿರೋದನ್ನ ನೋಡಿ ತಪ್ಪಾಗಿ ಅರ್ಥ ಮಾಡಿಕೊಂಡು ಮದುವೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೂರ್ಯ ಹಾಗಂತಿರುವಾಗ ಹೌದು ರವಿಗೆ ಅವನ ಹೆಂಡತಿ ಜೊತೆನೆ ಮತ್ತೆ ಮದುವೆ ಮಾಡ್ತಿದ್ದಾರ ಅಂತ ಚೇತಾ ಕೇಳ್ತಾನೆ. ಹೌದು ಅವರಿಬ್ಬರು ಲವ್ ಮಾಡ್ತಿದ್ದಾರೆ ಅಂತ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂತಾನೆ ಸೂರ್ಯ. ಅಜ್ಜಿಗೆ ಹೇಳಿ ಎಲ್ಲನೂ ಅರ್ಥ ಮಾಡಿಸೋದಲ್ವಾ ಅಂತ ಕಾರ್ತಿಕ್ ಹೇಳ್ತಾನೆ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ರು, ನಡೆದಿರೋ ವಿಷಯನೆಲ್ಲನೂ ಹಾಗೆಲ್ಲ ಡೈರೆಕ್ಟಾಗಿ ಲಕ್ಕಿಗೆ ಹೇಳೋಗಿಲ್ಲ, ಅದನ್ನೆಲ್ಲ ಅವರೇ ನೆನ್ಪು ಮಾಡ್ಕೋಬೇಕು, ಇಲ್ಲಾಂದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಡಾಕ್ಟರ್ ಹೇಳಿದಾರೆ ಗಣೋ. ಸೂರ್ಯ ಹಾಗಂತಿರೋವಾಗ ಆಗ ಚೇತಾ ಸರಿ ಬಿಡು, ಈಗ ನಿನಗೂ ಸಿಸ್ಟರ್ಗೂ ಮದುವೆ ಆಗ್ತಿರೋದು ಒಳ್ಳೇದೇ ಆಯಿತು ಅಂತಾನೆ. ಯಾಕೋ ಅಂತ ಸೂರ್ಯ ಕೇಳ್ತಾನೆ. ಹೋದ್ಸರಿ ಮದುವೆ ಆದಾಗ ನೀನು ಕುಡ್ಕೊಂಡು ಬಂದು ಮದುವೆ ಆದೆ, ಕುಡ್ಕೊಂಡು ಬಂದೇನೆ ನೀನು ತಾಲಿ ಕಟ್ಟಿದ್ದು ಅಂತ ಚೇತಾ ಹೇಳ್ತಿರುವಾಗ ಹೌದು ಕಣ, ಮನೋಜ ದುಡ್ಡು ಎತ್ಕೊಂಡು ಓಡೋಟೋದ, ಅಪ್ಪ ಹೇಳಿದ್ರು ಅಂತ ನಾನು ಮೀನಾ ಕೊರಳಿಗೆ ತಾಲಿ ಕಟ್ಟಿದೆ. ಅವಳು ನನ್ನ ಜೀವನದಲ್ಲಿ 1 ತಿಂಗಳು ಇರಲ್ಲ, ಇರೋಕ್ಕಾಗದೆ ಓಡೋಟೋಗ್ಬಿಡ್ತಾಳೆ ಅಂತ ಅಂದ್ಕೊಂಡೆ, ಆದರೆ ಅವಳು ಬಂದಮೇಲೆ ನನ್ನ ಜೀವನನೇ ಬದಲಾಯಿತು ಹಾಗಂತ ಸೂರ್ಯ ಹೇಳ್ತಿರೋವಾಗ ಅದಕ್ಕೆ ಹೇಳ್ತಿದ್ದೀನಿ ಕಣೋ, ಈ ಸರಿನಾದರೂ ಮದುವೆ ಆಗುವಾಗ ನಗ್ನಗ್ತಾ ಮದುವೆ ಆಗು, ಸಂತೋಷದಿಂದ ಇರು ಅಂತಿರೋವಾಗ ಹೋದ್ಸರಿ ಸೂರ್ಯನ ಮದುವೆಲೇ ನಾವು ಊಟ ಮಾಡೋಕ್ಕಾಗಲಿಲ್ಲ, ನಿನ್ನೇರ ಊಟ ಮಾಡಬೇಡ ಅಂತ ಹೇಳಿದ್ದು ಅಂತ ಚೇತಾ ಕೇಳ್ತಾನೆ. ಮದುವೆ ಅಂತ ಏನಾದರೂ ಸ್ಪೆಷಲ್ ಪಾರ್ಟಿ ಇದೆಯಾ ಅಂತ ಒಬ್ಬ ಫ್ರೆಂಡ್ ಕೇಳ್ತಾನೆ. ಬಾರಲ್ಲಿ ಬುಕ್ ಮಾಡಿಬಿಡೋಣ ಅಂತ ಕೇಳ್ತಾನೆ ಕಾರ್ತಿ. ಕೊಂದ್ಬಿಡ್ತೀನಿ, ಅದ್ರ ಹತ್ರ ಎಲ್ಲ ನಾನು ಹೋಗೋ ಹಾಗೆ ಇಲ್ಲ, ಮೀನಾಗೇನಾದರೂ ಗೊತ್ತಾದರೆ ಅವಳು ಮದುವೆ ಬಿಟ್ಟು ಓಡೋಗ್ತಾಳೆ ಅಷ್ಟೇ ಅಂತ ಸೂರ್ಯ ಹೇಳ್ತಾನೆ. ಆಗ ಎಲ್ಲರೂ ಜೋರಾಗಿ ನಗ್ತಿರೋವಾಗಲೇ ಮೀನಾ ಅಲ್ಲಿಗೆ ಬರ್ತಾಳೆ. ಏನು ಮೀನಮ್ಮ ಅಂತ ಸೂರ್ಯ ಹೇಳ್ತಿರೋವಾಗ ಏನಮ್ಮ ಹೊಸ ಮದುವೆ ಹುಡುಗಿ ಹೇಗಿದ್ದೀರಾ ಅಂತ ಕೇಳ್ತಾನೆ ಚೇತಾ. ಸುಭಾಷಯ್ಯಗಳು ಸಿಸ್ಟರ್ ಅಂತ ಕಾರ್ತಿ ಹೇಳ್ತಾನೆ. ಏನಮ್ಮ ಹೊಸ ಮದುವೆ ಗಂಡನ ಹುಡ್ಕೊಂಡು ಬಂದ್ಬಿಟ್ಟಿದ್ಯಾ ಅಂತ ಕೇಳ್ತಾನೆ ಚೇತಾ. ಏನಣ್ಣ ನಾನು ಇಲ್ಲಿಗೆ ಬರಬಾರ್ದಾ ಹಾಗಂತ ಮೀನಾ ಹೇಳ್ತಾಳೆ. ಆಗಲ್ಲಮ್ಮ, ಮದುವೆಗೂ ಮುಂಚೆ ಮದುವೆ ಹುಡುಗ ಹುಡುಗಿ ಒಬ್ರಿಗೊಬ್ರು ನೋಡಬಾರ್ದಲ್ವಾ ಹಾಗಂತ ಚೇತಾ ಹೇಳ್ತಿರೋವಾಗ ಹೀಗೆಲ್ಲ ನೋಡಬಾರ್ದು ಅಂತ ಅಜ್ಜಿ ಆರ್ಡ್ರ್ ಮಾಡಿದಾರಲ್ಲ ಅಂತಾನೆ ಕಾರ್ತಿ. ರೂಲ್ಸ್ನೆಲ್ಲನೂ ಮುರಿತಿದ್ದೀರಲ್ಲ ಅಂತ ಇನ್ನೊಬ್ಬ ಫ್ರೆಂಡ್ ಹೇಳ್ತಾನೆ. ಈ ಕಡೆ ಮನೋಜ್ಗೆ ಕನಗ ಪುಟ್ ಮಗುಗೆ ಮೇಕಪ್ ಮಾಡೋ ಥರ ಮುಖಕ್ಕೆಲ್ಲ ಕಣ್ಕಪ್ ಹಾಕಿ ತಲೆ ಮೇಲೆಲ್ಲ ಜುಟ್ಟು ಕಟ್ಟಿ ಹಸ್ಬೆಂಡ್ ಚೆನ್ನಾಗಿ ಕಾಣಿಸ್ತಿದ್ದಾರಲ್ಲ ಅಂತ ಕೇಳ್ತಾಳೆ. ಮನೋಜ್ ಅದೇ ವೇಷದಲ್ಲಿ ಮನೆಗೆ ಬರ್ತಾನೆ. ಆಗ ಸೂರ್ಯ ಏನು ಒಂಥರ ಡಿಫ್ರೆಂಟಾಗಿ ಕಾಣ್ತಿದ್ಯಾ ಅಂತ ಕೇಳ್ತಾನೆ. ಈ ಗೆಟಪ್ ನಿನಗೆ ಸೂಪರಾಗಿ ಕಾಣಿಸ್ತಿದೆ ಕಣೋ ಅಂತ ರವಿ ಹೇಳ್ತಾನೆ. ಏನು ಗೆಟಪ್ಪ ಅಂತ ಮನೋಜ್ ಕೇಳ್ತಾನೆ. ಯಾಕೋ ಈ ರೀತಿ ಇದೆಯಾ ಅಂತ ಶಾಂತಿ ಹೇಳ್ತಾಳೆ. ಏನೋ ಇದು ಚಿಕ್ಕ ಮಗು ಥರ ಕುಟ್ಮಿ ಎಲ್ಲ ಹಾಕೊಂಡು ಬಂದಿದೆಯಾ ಅಂತ ಸೂರ್ಯ ಕೇಳ್ತಾನೆ. ಆಗ ಮನೋಜ್ ತಲೆ ಮುಟ್ಕೊಂಡು ನೋಡ್ತಾನೆ. ಶಾಕ್ ಆಗಿ ಎಲ್ಲರೂ ಮುಖನೂ ನೋಡ್ತಾ ಇರ್ತಾನೆ. ಎಲ್ಲರೂ ಜೋರಾಗಿ ನಗ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.